ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಜನ ಎಕ್ಸಿಟ್ ಪೋಲ್ಗಳಲ್ಲಿ ನಂಬಿಕೆನೆ ಬಿಟ್ಬಿಟ್ಟಿದ್ದಾರೆ. ಆದ್ರೂ ನಂಬಿಕೆ ಉಳಿಸ್ಕೊಂಡಿರೋ ಒಂದೇ ಒಂದು ಎಕ್ಸಿಟ್ ಪೋಲ್ ಇದೆ. ಅದು ಆಕ್ಸಿಸ್ ಮೈ ಇಂಡಿಯಾದ್ದು ಪ್ರದೀಪ್ ಗುಪ್ತಾ ಅವರ ಸಾರಥ್ಯದಲ್ಲಿ ಬರೋದು. ಅದು ಯಾವಾಗ ತನ್ನ ಡಾಟಾ ರಿಲೀಸ್ ಮಾಡುತ್ತಪ್ಪ ಅಂತ ಜನ ಅಷ್ಟೇ ಅಲ್ಲ, ರಾಜಕೀಯ ಪಕ್ಷಗಳು ಜಾತಕ ಪಕ್ಷಿಗಳ ರೀತಿ ಕಾಯ್ತಾರೆ. 5ನೇ ತಾರೀಕು ಸಂಜೆ ಸುಮಾರು 10ಕ್ಕೂ ಹೆಚ್ಚು ಎಕ್ಸಿಟ್ ಪೋಲ್ಗಳು ಬಂದಿತ್ತು. ಆದ್ರೆ ಜನ ಕಾದಂತಹ ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ಬಂದಿರಲಿಲ್ಲ. ಅದು ನಿನ್ನೆ ಸಂಜೆ ರಿಲೀಸ್ ಆಗಿದೆ. ಇವರ ಪ್ರಕಾರ ಡೆಲ್ಲಿನಲ್ಲಿ ಬಿಜೆಪಿ ಭರ್ಜರಿ ಬಹುಮತ ಪಡೆಯಲಿದೆ. ಆಮ್ ಆದ್ಮಿ ಪಾರ್ಟಿ ಧೂಳಿಪಟ. ಕಾಂಗ್ರೆಸ್ ಅಂತೂ ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಯಾವ ಪಾರ್ಟಿಗೆ ಎಷ್ಟು ಸೀಟ್ಗಳು, ಎಷ್ಟು ಪರ್ಸೆಂಟೇಜ್ ವೋಟ್ ಯಾವ ಪಾರ್ಟಿ ಪಡೆದಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಸುಮಾರು 10ರಲ್ಲಿ 8 ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದಾವೆ. ಅಂದ್ರೆ ಬಿಜೆಪಿನೇ ಬಹುಮತ ಪಡೆಯುತ್ತೆ ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅಂತ. ಅಂದ್ರೆ ಗೆಲ್ಲೋ ಕುದುರೆ ಬಿಜೆಪಿ, ವಿನ್ನಿಂಗ್ ಆರ್ಸ್ ಬಿಜೆಪಿ. ನಾನು ಪ್ರದೀಪ್ ಗುಪ್ತಾರ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತೀನಿ ಅಂದ್ರೆ, ಇದುವರೆಗೂ ಅವರು ಕೊಟ್ಟ ಎಕ್ಸಿಟ್ ಪೋಲ್ಗಳಲ್ಲಿ ಅವರ ಸ್ಟ್ರೈಕ್ ರೇಟ್ ಇರೋದು 95ಕ್ಕೂ ಹೆಚ್ಚು ಪರ್ಸೆಂಟೇಜು. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಗೆಲ್ಲಲಿರುವ ಸ್ಥಾನಗಳ ಸಂಖ್ಯೆ 25 ಮಾತ್ರ. ಬಿಜೆಪಿ 55 ಸೀಟ್ಗಳನ್ನು ಗೆಲ್ತಾ ಇದೆ. ಕಾಂಗ್ರೆಸ್ ಪಕ್ಷ 0 to 1, ಇನ್ನ ಅದರ್ಸು 0 to 1 ಸ್ಥಾನ ಗೆಲ್ಲಬಹುದು ಅನ್ನುತ್ತೆ ಆಕ್ಸಿಸ್ ಮೈ ಇಂಡಿಯಾ. ಬಿಜೆಪಿಗೆ ಅವರು ವೋಟ್ ಶೇರ್ 48% ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ 42%. ಕಾಂಗ್ರೆಸ್ ಪಕ್ಷ 7% ವೋಟ್ ಶೇರ್ ತೆಗೆದುಕೊಳ್ಳಲಿದೆ. ಅದರ್ಸ್ 1%. ನಾನ್ ನಿಮಗೆ ಲಾಸ್ಟ್ ವಿಡಿಯೋ ಮಾಡಿದಾಗ ಹೇಳಿದ್ದೆ, ಇದು ಬೈಪೋಲಾರ್ ಕಂಟೆಸ್ಟ್ ಆಗುತ್ತೆ. ಯುದ್ಧ ಇರೋದು ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಯ ನಡುವೆ. ವೋಟ್ ಶೇರ್ ಕೇವಲ 3% ಡಿಫರೆನ್ಸ್ ಬಂದ್ರು ಸಾಕು. ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕಿಂತ 3% ವೋಟ್ ಶೇರ್ ಅಲ್ಲಿ ಬಿಜೆಪಿ ಜಾಸ್ತಿ ಪಡಿತು ಅಂದ್ರೆ ಸರಳ ಬಹುಮತ ಸಿಗುತ್ತೆ. ಆದ್ರೆ ಇಲ್ಲಿ ಡಿಫರೆನ್ಸ್ ಇರೋದು 6%. ಬಹುಶಃ ಬಿಜೆಪಿ ಭರ್ಜರಿ ಬಹುಮತದತ್ತ ಸಾಕ್ತಾ ಇದೆ ಅನ್ಸುತ್ತೆ. ಮುಸ್ಲಿಮರಲ್ಲಿ ಸುಮಾರು 74% ಅಷ್ಟು ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಮಾಡಿದಾರಂತೆ. 15% ಕಾಂಗ್ರೆಸ್ ವೋಟ್ ಮಾಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ 5% ದಿಲ್ಲಿಯ ಮುಸ್ಲಿಮ್ಸ್ ಬಿಜೆಪಿಗೆ ವೋಟ್ ಮಾಡಿದ್ದಾರೆ ಅಂತ ಹೇಳುತ್ತೆ ಸರ್ವೆ. ಇದು ಎಷ್ಟು ನಿಜಾನೋ ಸುಳ್ಳು ಗೊತ್ತಿಲ್ಲ. ಇನ್ನೊಂದು 5% ಅದರ್ಸಿಗೆ ವೋಟ್ ಮಾಡಿದಾರಂತೆ ಮುಸ್ಲಿಮರು. ಸ್ನೇಹಿತರೆ, ಜನರ ಪಲ್ಸ್ ನ ಹಿಡಿಯೋದು ಬಹಳ ಕಷ್ಟ. ಎಕ್ಸಿಟ್ ಪೋಲ್ ಬರೋದಕ್ಕೂ ಮುಂಚೆ, ಎಲೆಕ್ಷನ್ ಆಗೋದಕ್ಕೂ ಮುಂಚೆ ಏನ್ ಹೇಳ್ತಾ ಇದ್ರು, ಆಮ್ ಆದ್ಮಿ ಪಕ್ಷನೇ ಅಧಿಕಾರಕ್ಕೆ ಬರೋದು, 37ರಿಂದ 40 ಸೀಟ್ ಪಕ್ಕ. ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ 60+ ಸೀಟ್ ಗಳನ್ನ ಗೆದ್ದಿತ್ತು ಆಮ್ ಆದ್ಮಿ ಪಕ್ಷ. ಅಷ್ಟು ಬರದೇ ಇರ್ಬೋದು, ಆದ್ರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಚುನಾವಣಾ ಸಮೀಕ್ಷೆಗಳೆಲ್ಲ ಭವಿಷ್ಯ ನುಡಿದಿತ್ತು. ಆದ್ರೆ ಎಕ್ಸಿಟ್ ಪೋಲ್ ಅಲ್ಲಿ ಅದಕ್ಕೆ ಉಲ್ಟಾ ಆಗ್ತಾ ಇದೆ. 48% ವೋಟ್ ಶೇರ್ ಅಂದ್ರೆ ಕಡಿಮೆನಾ? 55 ಸೀಟ್ಗಳು. ಈ ಬಾರಿ 18% ವೋಟ್ ಶೇರ್ ಜಂಪ್ ಆಗಿದೆ ಬಿಜೆಪಿದು. ಕಳೆದ ಬಾರಿ ಆಮ್ ಆದ್ಮಿ ಪಕ್ಷದ್ದು ವೋಟ್ ಶೇರ್ 54% ಇತ್ತು. ಅದೀಗ 42ಕ್ಕೆ ಕುಸಿತಾ ಇದೆ. 12% ವೋಟ್ ಶೇರ್ ಕಡಿಮೆ ಆಗಿದೆ. ಸ್ನೇಹಿತರೆ, ಜನರನ್ನ 1 ಬಾರಿ ಮೂರ್ಖರನ್ನಾಗಿಸಬಹುದು, 2 ಬಾರಿ ಮೂರ್ಖರನ್ನಾಗಿಸಬಹುದು, ಪದೇ ಪದೇ ನಂಬೋದಿಲ್ಲ. ಈಗಾಗ್ಲೇ ಥಂಪಿಂಗ್ ಮೆಜಾರಿಟಿ ಕೊಟ್ಟಿದ್ರು 2 ಬಾರಿ ಕೇಜ್ರಿಗೆ. ಆದ್ರೆ ಅವ್ರು ಮಾಡಿದ್ದೇನು? ಕೊಟ್ಟ ಯಾವುದೇ ಭರವಸೆನ ಈಡೇರಿಸಲಿಲ್ಲ. ಪ್ರಾಮಾಣಿಕ ಅಂತ ಹೆಸರು ಹೇಳ್ಕೊಂಡು ಬಂದು ಲಿಕ್ಕರ್ನಂತಹ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಜೈಲಿಗೆ ಹೋಗಿ ಬಂದ್ರು. ಸರ್ವೆ ಪ್ರಕಾರ ಆಮ್ ಆದ್ಮಿ ಪಕ್ಷದ ಜೊತೆಗೆ ಈಗಲೂ ಮುಸಲ್ಮಾನರು ಕಟಿಬದ್ಧವಾಗಿ ನಿಂತಿದ್ದಾರೆ. ಹಾಗಾದ್ರೆ ಕೇಜ್ರಿವಾಲ್ರಿಗೆ ಕೈ ಕೊಟ್ಟಿರೋರು ಯಾರಿಲ್ಲಿ? ದಲಿತರು, ಮಧ್ಯಮ ವರ್ಗದವರು ಸಾಲಿಡ್ ಆಗಿ ಕೈ ಕೊಟ್ಟಿದ್ದಾರೆ. ದೆಹಲಿಯ ಸ್ಲಂಗಳಲ್ಲಿ, ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನ ಈ ಬಾರಿ ಕೇಜ್ರಿಗೆ ವೋಟ್ ಕೊಡ್ತಾ ಇಲ್ಲ. ಮೋದಿ ಬಜೆಟ್ ಅಲ್ಲಿ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, 12 ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಇಲ್ಲ ಅನ್ನೋದು, ಇದು ಮಿಡಲ್ ಕ್ಲಾಸ್ ನ ಸಂಪೂರ್ಣ ಮತ ಬ್ಯಾಂಕು ಬಿಜೆಪಿ ಕಡೆಗೆ ತಿರುಗೋದಕ್ಕೆ ನಾಂದಿ ಆಡ್ತು. ಇನ್ನ ಪೂರ್ವಾಂಚಲದ ಬಿಹಾರಿಗಳು, ಉತ್ತರ ಪ್ರದೇಶದವರು, ಉತ್ತರಾಖಂಡದವರು ಈ ಬಾರಿ ಕೇಜ್ರಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಹಿಂದೆ ಕೇಜ್ರಿವಾಲ್ ಹೇಳಿದ್ರು, ಈ ಬಿಹಾರಿಗಳು, ಉತ್ತರ ಪ್ರದೇಶದವರು 500 ರೂಪಾಯಿ ಕಿಸೆನಲ್ಲಿ ಇಟ್ಕೊಂಡು ಬಂದ್ಬಿಡ್ತಾರೆ, 5 ಲಕ್ಷದವರೆಗೂ ಪುಕ್ಕಟೆ ಉಚಿತ ಆರೋಗ್ಯ ಸೌಕರ್ಯ ಪಡೆದು ಹೋಗ್ತಾರೆ. ಈ ಮಾತು ಕೇಳಿದ ಮೇಲೂ ಪೂರ್ವಾಂಚಲದವರು ವೋಟ್ ಹಾಕ್ತಾರಾ? ಅದೇ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದು. ಅವರೇ ಕೈ ಕೊಡ್ತಾ ಇರೋದು. ಹಾಗಾಗಿ ಈ ಬಾರಿ 30% ಇದ್ದ ಬಿಜೆಪಿಯ ವೋಟ್ ಶೇರು 48ಕ್ಕೆ ಜಂಪ್ ಆಗ್ತಾ ಇದೆ. 54 ಇದ್ದ ಎಎಪಿ ವೋಟ್ ಶೇರು 42ಕ್ಕೆ ಕುಸಿತಾ ಇದೆ. ಪ್ರತಿ ಬಾರಿ ನಾರ್ತ್ ಈಸ್ಟ್ ಅಲ್ಲಿ, ಪೂರ್ವಾಂಚಲದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾ ಇತ್ತು ಆಮ್ ಆದ್ಮಿ ಪಕ್ಷ. ಈ ಬಾರಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾ ಇರೋದು ಬಿಜೆಪಿ.
ಸ್ನೇಹಿತರೆ, ನಾರ್ತ್ ಈಸ್ಟ್ ಡೆಲ್ಲಿನಲ್ಲಿ ಇರ್ತಕ್ಕಂತಹ ಬಿಹಾರದವರು ಸುಮಾರು 70% ತಮ್ಮ ವೋಟ್ಗಳನ್ನ ಕೇಜ್ರಿವಾಲ್ರಿಗೆ ಕೊಡ್ತಾ ಬಂದಿದ್ರು. ಈ ಬಾರಿ ಅವರೇ ಹೊಡ್ತಾ ಕೊಡ್ತಾ ಇರೋದು. 42% ಇಳಿದಿದೆ ಆಮ್ ಆದ್ಮಿ ಪಕ್ಷ. ಬಿಜೆಪಿಗೆ ನಾರ್ತ್ ಈಸ್ಟ್ ಅಲ್ಲಿ ಈ ಹಿಂದೆ 15-20% ವೋಟ್ ಮಾತ್ರ ಬರ್ತಾ ಇದ್ದಿದ್ದು. ಈ ಬಾರಿ ಅದು ರೈಸ್ ಆಗಿ 50% ತಲುಪಿದೆ. ಪೂರ್ವಾಂಚಲದಲ್ಲಂತೂ ಬಿಜೆಪಿಗೆ ಈ ಬಾರಿ ಭಾರಿ ಮುನ್ನಡೆ ಸಿಗ್ತಾ ಇದೆ. ಯುಪಿ ಬಿಹಾರದವರು ಟೋಟಲಿ 35% ಅಷ್ಟಿದ್ದಾರೆ ದಿಲ್ಲಿನಲ್ಲಿ. ಇನ್ನ ಸಿಖ್ ಸಮುದಾಯ ಸಹ ಕೇಜ್ರಿ ಕೈ ಹಿಡಿತಾ ಇಲ್ಲ. ಈ ಬಾರಿ 24% ವೋಟ್ ಸಿಖ್ ಸಮುದಾಯದಿಂದ ಬಿಜೆಪಿ ಈ ಬಾರಿ ಕಸಿತಾ ಇದೆ. ಪಂಜಾಬ್ ನಲ್ಲಿ ಸಾಲದ ಸುಳಿನಲ್ಲಿ ಸಿಲುಕಿಸಿದ್ದಾರೆ ಇವರದ್ದೇ ಆಮ್ ಆದ್ಮಿ ಸರ್ಕಾರ. ಅಲ್ಲಿಯ ಸೇಡನ್ನ ಈಗ ದಿಲ್ಲಿನಲ್ಲಿರುವ ಸಿಖ್ ಸಮುದಾಯದವರು ತೀರಿಸಿಕೊಳ್ತಾ ಇದ್ದಾರೆ ಆಮ್ ಆದ್ಮಿ ವಿರುದ್ಧ. ಇನ್ನೇ ನುಡಿತು 2 ಮೈನ್ ಪಿಲ್ಲರ್ ಸಿಖ್ ಸಮುದಾಯ ಮತ್ತು ಪೂರ್ವಾಂಚಲದ ವೋಟ್ಗಳು. ಆ 2 ಮೈನ್ ಪಿಲ್ಲರ್ ಧಾರಾಶಾಹಿ ಆದ್ಮೇಲೆ ಕೇಜ್ರಿವಾಲ್ ವೋಟ್ ಶೇರು ಡಿಪ್ ಆಗ್ಲೇಬೇಕು. ಹರಿಯಾಣದ ಜನ ಸಹ ಈ ಬಾರಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಮನಸ್ಸು ಮಾಡಿದ್ದಾರೆ. ಎಲ್ಲೆಲ್ಲಿ ಜಾಟ್ ವೋಟರ್ಸ್ ಜಾಸ್ತಿ ಇದಾವೋ ಅಲ್ಲೆಲ್ಲ ಬಿಜೆಪಿ 63% ವೋಟ್ ತಗೊಳ್ತಾ ಇದೆ. ಆಮ್ ಆದ್ಮಿ ಪಕ್ಷ ಕೇವಲ 28%. ರಜಪೂತರ ವೋಟ್ಗಳಲ್ಲೂ ಸಹ 61% ಬಿಜೆಪಿಗೆ ಬರ್ತಾ ಇದ್ರೆ 32% ಮಾತ್ರ ಆಮ್ ಆದ್ಮಿ ಪಕ್ಷಕ್ಕೆ. ಕೇಜ್ರಿವಾಲ್ಗೆ ದೊಡ್ಡ ಮಟ್ಟದಲ್ಲಿ ವೋಟ್ ಮಾಡ್ತಾ ಇದ್ದವರು ಉತ್ತರಾಖಂಡದವರು ಮತ್ತು ಪಹಾಡಿ ಜನ. ಈ ಬಾರಿ 57% ಪಹಾಡಿ ಜನ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೇವಲ 35% ಮಾತ್ರ ಕೇಜ್ರಿವಾಲ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಬಿಹಾರಿಗಳು, ಪಂಜಾಬಿಗಳು, ಹರಿಯಾಣ್ವಿ, ಜಾಟ್, ಸಿಖ್ಖರು, ಪಹಾಡಿಗಳು ಈ ಬಾರಿ ಬಿಜೆಪಿ ಕಡೆಗೆ ತಿರುಗಿರುವುದು. ಈ ಅಂಕಿಅಂಶಗಳು ನಿಜ ಆಗಿದ್ದೆ ಆದ್ರೆ ಇವ್ರೇನು 55 ಸೀಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ತೋರಿಸಿದ್ದಾರೆ. ಅದು 60 ರೀಚ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಅಂದ್ರೆ ಬಿಜೆಪಿ 60ರವರೆಗೂ ರೀಚ್ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಸೌತ್ ಇಂಡಿಯನ್ಸ್ ಅಲ್ಲಿ ಈಗಲೂ ಕೇಜ್ರಿವಾಲ್ರಿಗೆ ಜಾಸ್ತಿ ವೋಟ್ ಕೊಡ್ತಾ ಇರೋದು. 49% ಜನ ಬಿಜೆಪಿಗೆ 40% ಸೌತ್ ಇಂಡಿಯನ್ಸ್ ವೋಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೇರಳದವರು ಜಾಸ್ತಿ ಇದ್ದಾರೆ, ಕ್ರಿಶ್ಚಿಯನ್ಸ್ ಮತ್ತು ಮುಸಲ್ಮಾನರು ಜಾಸ್ತಿ ಬರ್ತಾರೆ. ಬಂಗಾಳದವರು ಸಹ 53% ಕೇಜ್ರಿಗೆ ಜೈ ಅಂತ ಇದ್ದಾರೆ. ಹಿಂದಿನಿಂದಲೂ ಬಂಗಾಳಿಗರು ಕೇಜ್ರಿವಾಲ್ರ ದೊಡ್ಡ ಬೆಂಬಲಿಗರು. ಬಿಜೆಪಿಗೆ ಅವರ ವೋಟ್ಗಳು ಕೇವಲ 37% ಮಾತ್ರ ಸಿಗ್ತಾ ಇರೋದು. ದಿಲ್ಲಿನಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಲ್ಲಿ 46% ಬಿಜೆಪಿಗೆ ವೋಟ್ ಕೊಡ್ತಾ ಇದ್ರೆ 44% ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಮೂಲ ದಿಲ್ಲಿ ನಿವಾಸಿಗಳು. ಹಿಂದೆನೂ ಆಮ್ ಆದ್ಮಿ ಪಕ್ಷಕ್ಕೆ ಭರ್ಜರಿಯಾಗಿ ವೋಟ್ ಬಂದಿತ್ತು. ಈ ಬಾರಿನೂ ಅಷ್ಟೇ ಪ್ರಮಾಣದಲ್ಲಿ ವೋಟ್ ಬರ್ತಾ ಇರುವ ಸಮುದಾಯಗಳು ಯಾವ್ದಾದ್ರು ಇದ್ರೆ ಅದು ಕ್ರಿಶ್ಚಿಯನ್ ಸಮುದಾಯ ಮತ್ತು ಮುಸಲ್ಮಾನ್ ಸಮುದಾಯ. ಅದು ಬಿಟ್ರೆ ಇವುಗಳಿಂದ ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗೆ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ. ನಾನು ಬನಿಯಾ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಕೇಜ್ರಿವಾಲ್ರು, ಒಬಿಸಿ ಸಮುದಾಯದವನು ನಾನು ಅಂತ. ಆದ್ರೆ ಅವರೇ ವೋಟ್ ಕೊಡ್ತಾ ಇಲ್ಲ ಕೇಜ್ರಿವಾಲ್ಗೆ. 58% ಬಿಜೆಪಿ ಕೊಡ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ 34%. ಅಪ್ಪರ್ ಕಾಸ್ಟ್ ಮತ್ತು ಜನರಲ್ ಸುಮಾರು 60-70% ಈ ಬಾರಿ ಬಿಜೆಪಿಗೆ ವೋಟ್ ಕೊಡ್ತಾ ಇರೋದು. ಇಲ್ಲಿ ಕೇಜ್ರಿವಾಲ್ ನಂಬಿದ್ದ ವೋಟ್ಗಳು ಮಹಿಳೆಯರಿಗೆ ಬಸ್ ನಲ್ಲಿ ಉಚಿತ ಸೇವೆ ಕೊಡ್ತಾ ಇದ್ದೀವಿ, ಪ್ರತಿ ತಿಂಗಳು 2100 ರೂಪಾಯಿ ಮಾಸಾಶಯ ಕೊಡ್ತಾ ಇದ್ದೀವಿ ಅಂತ ಮಹಿಳಾ ಕಲ್ಯಾಣ ಕಾರ್ಯಕ್ರಮ ಫ್ರೀ ಬೀಸ್ ನೇನು ಕೊಟ್ಟಿದ್ರು ಕೇಜ್ರಿವಾಲ್. ಅದು ಇಲ್ಲಿ ಕೈ ಹಿಡಿತಾ ಇಲ್ಲ. 46% ಮಹಿಳೆಯರು ಬಿಜೆಪಿಗೆ ಕೊಟ್ರೆ 44% ಕೇಜ್ರಿವಾಲ್ರಿಗೆ ಕೊಡ್ತಾ ಇದ್ದಾರೆ ಈ ಬಾರಿ. ಈ ಆಕ್ಸಿಸ್ ಮೈ ಇಂಡಿಯಾದು ಎಕ್ಸಿಟ್ ಪೋಲ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 8ನೇ ತಾರೀಕು ಬೆಳಗಿನಿಂದನೇ ಆಮ್ ಆದ್ಮಿ ಪಕ್ಷದ ಪಾರ್ಟಿ ಕಚೇರಿನಲ್ಲಿ ಸೂತಕದ ಛಾಯೆ ಆವರಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.